ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಗ್ಲಾಸ್ಗೆ ಹಾಕ್ಕೊಂಡಾರ ಕುಡಿಬೋದು. ನಾವು ಜಾಸ್ತಿ ಊರ ಕಡೆ ಎಲ್ಲ ಹಿಂಗೆ ತಟ್ಟೆಗೆ ಹಾಕ್ಕೊಂಡು ಕುಡಿತಾಯಿದ್ವಿ. ಇದು ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ, ಇದು ಒಂದು ಸ್ವಲ್ಪ ಬಿಸಿ ಇದೆ ನೋಡಿ. ಸಾಬೂದನೆಲ್ಲ ಇನ್ನೂ ಆಲ್ರೆಡಿ ಎಲ್ಲ ಬೆಂದಿದೆ ನೋಡಿ. ನೀವೊಂದು ಸಲ ಟ್ರೈ ಮಾಡಿ. ನಮಸ್ತೆ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗಣರಾಜ್ಯೋತ್ಸವ ದಿನದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಜನವರಿ 26 ಎಲ್ಲರಿಗೂ ಒಳ್ಳೆಯದಾಗಲಿ. ನಾನಿವತ್ತು ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕಾಯಿ ಸ್ವಲ್ಪ ಮತ್ತು ಇಲ್ಲಿ ಅಕ್ಕಿನ ಸ್ವಲ್ಪ ನಾನು ಹುರಿದು ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಕ್ಕಿನ. 2 ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಇದು ಹೆಸರು ಬೇಳೆನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಡಲೆಬೇಳೆನೂ ಅಷ್ಟೇ ಬೆಚ್ಚಗೆ ಮಾಡಿ ನಾನು ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ. ಮತ್ತು ಇದು ಸಾಬೂದಾನ, ಇದು ಕೂಡ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ. ಹೀಗೆ ನೆನೆಬೇಕು, ಚೆನ್ನಾಗಿ ಬರ್ತದೆ, ದಪ್ಪ ಆಗಿದೆ. ಮತ್ತು ಬೆಲ್ಲ. ಇದು ಲಾಸ್ಟಿಗೆ ನಾನು ಸೇವೈ ಮತ್ತು ಇದು ಕಾಯಿ ತುರಿ ಸ್ವಲ್ಪ ಉದುರಿಸ್ತೀನಿ ಲಾಸ್ಟಲ್ಲಿ. ಇಷ್ಟು ತಗೊಂಡಿದ್ದೀನಿ. ನಾವು ಮನೇಲಿ ಮಾಡೋದು ಈ ಥರ. ನಾವು ಕಡಲೆಬೇಳೆ ಸ್ವಲ್ಪ ಕಮ್ಮಿನೇ ಹಾಕೋದು. ಆದರೆ ನಾನಿವತ್ತು ಸ್ವಲ್ಪ ಕಡಲೆಬೇಳೆನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಅಂದರೆ ಕಡಲೆ ಜಾಸ್ತಿ ಅಂದರೆ ಇಷ್ಟಿದೆ, ಅಷ್ಟು ಒಂದು ಮುಷ್ಟಿ ಅಷ್ಟು. ನಾವು ಇದ್ರ ಜಾಗಕ್ಕೆ ನಾವು ಜಾಸ್ತಿ ಹೆಸ್ರು ಕಾಳು ಯೂಸ್ ಮಾಡ್ತೀವಿ. ಹೆಸ್ರು ಕಾಳನ್ನ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಕ್ಕಿ, ಹುರಿದಿರೋ ಅಕ್ಕಿ ಮತ್ತು ಕಾಯಿ ನಾನು ಇದು ಎರಡನ್ನೂ ರುಬ್ಕೊಳ್ತೀನಿ. ಅಂದರೆ ದಪ್ಪಗೆ ರುಬ್ಕೋಬೇಕು, ಜಾಸ್ತಿ ನುಂಗುವೆ ರುಬ್ಬಾರ್ದು. ಈಗ ನಾನಿಲ್ಲಿ ನೀರು ಕಾದಿದೆ, ಕಡಲೆಬೇಳೆ ಹಾಕೋತೀನಿ ಇದಕ್ಕೆ ಬೇಯಲಿಕ್ಕೆ. ಕಡಲೆಬೇಳೆ, ಹೆಸರುಬೇಳೆ ಎರಡನ್ನೂ ಹಾಕ್ಕೊಂಡು ಯಾವಾಗಲೂ ನಾವು ಪಾಯಸ ಮಾಡುವಾಗ ಹಿಂಗೆ ಬೆಚ್ಚಗೆ ಮಾಡ್ಕೊಂಡೇ ಹಾಕೋಬೇಕು, ಇಲ್ಲಾಂದರೆ ಹೊಟ್ಟೆ ಏನಾದರೂ ಇಟ್ಕೊಳ್ತದೆ. ಬೇಳೆ ಐಟಮ್ ಅಲ್ವಾ, ಅದಕ್ಕೋಸ್ಕರ ಈ ಥರ ರುಬ್ಕೋಬೇಕು. ಹೀಗೆ ನೋಡಿ, ಬೆಲ್ಲ ತಗೊಂಡಿದ್ದೀನಿ ನಾನು. ಇದಕ್ಕೆ 45 ರೂಪಾಯಿ. ಮತ್ತು kg ಏನೋ ಇದೆ. ಅರ್ಧ kgಗೆ 50 ಗ್ರಾಮ್ ಕಮ್ಮಿ ಇದೆ. 45 ರೂಪೀಸ್ ಇದು ನೋಡಿ. ಹೀಗೆ ನುಣ್ಣಗೆ ರುಬ್ಕೋಬೇಕು. ಹೀಗೆ ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ತರ್ತರಿಯಾಗಿ ಇರಬೇಕು. ಹೀಗೆ ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು. ಈಗಲೇ ಬೆಲ್ಲ ಹಾಕ್ಕೊಂಡ್ರೆ ಇವು ಬೇಯೋದಿಲ್ಲ, ಅದಕ್ಕೋಸ್ಕರ. ನಿಮಗೆ ಸಾಬೂದಾನ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕೋಬೇಡಿ. ನನಗೆ ಇಷ್ಟ ಅಂತೇಳಿ ಹಂಗೆ ನಾನು ಸಾಬೂದಾನ ಹಾಕ್ತಾಯಿದ್ದೀನಿ. ಅದು ಬೆಂದಿ ಒಂದು ಸ್ವಲ್ಪ ದಪ್ಪ ಆಗ್ತವೆ ಇನ್ನೂ. ಇವು ನೋಡಿ, ಇನ್ನೂ ಬೇಯಬೇಕು. ಆಯಿತು, ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಕರಗ್ತಾ ಇದೆ ಬೆಲ್ಲ ಚೆನ್ನಾಗಿ. ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ ಕಾಯಿ ನೀರು ಆಯ್ತಲ್ಲ ನೋಡಿ, ಹಾಕ್ಕೊಳ್ತೀನಿ. ಈಗ ಕೈ ಬಿಡಬೇಡಿ, ಚೆನ್ನಾಗಿ ಕದ್ರಕೊಳ್ಳಿ, ಅಂಡಿ ಹಿಡಿತದೆ. ಇಲ್ಲ ಅಂದರೆ ಕೆಳಗಡೆ ಹೋಗಿ ಅಲ್ಲಿಗೆ ಚೆನ್ನಾಗಿರ್ತದೆ ಮಾತ್ರ ಈ ಪಾಯಸ. ನಾವಿಲ್ಲಿ ಹೆಸ್ರು ಬೇಳೆ ಬದಲಿಗೆ ನಾವು ಹೆಸ್ರು ಕಾಳು ಜಾಸ್ತಿ ಯೂಸ್ ಮಾಡಿದ್ರೆ ಇನ್ನೂ ತಂಪು. ಅದು ಹೆಸ್ರು ಕಾಳು, ಇದು ನಾವು ಹೆಸ್ರು ಬೇಳೆ ಯೂಸ್ ಮಾಡಿದ್ದೀನಿ ಈ ಸಲ. ಇದು ಚೆನ್ನಾಗಿರ್ತದೆ ಹೆಸ್ರು ಬೇಳೆ. ಹೆಸ್ರು ಕಾಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಅವೆಲ್ಲ ಮುಂಚೆ ಗದ್ದೆ ನಾಟಿಗೆಲ್ಲ ಜಾಸ್ತಿ ನಾವು ಬೆಲ್ಲದ ಪಾಯಸನೇ ಜಾಸ್ತಿ ಮಾಡ್ತಿದ್ದೆವು. ಅಚ್ಚಿನ ಬೆಲ್ಲ ಕಪ್ಪಕ್ಕಿರ್ತಿತ್ತು. ಇವೆಲ್ಲ ಇವಾಗ ಅಷ್ಟು ಇದಿಲ್ಲ, ಬೆಲ್ಲ ಎಲ್ಲ
ಆಗ ಸ್ವಲ್ಪ ಹಾಕಿದ್ರು ಸಾಕು, ಸಿಹಿ ಇರ್ತಿತ್ತು. ನಾವು ಗದ್ದೆ ನಾಟಿಲೆಲ್ಲ 5 ಅಚ್ಚಿನ ಬೆಲ್ಲದ್ದು ಪಾಯಸ ಮಾಡ್ತಾಯಿದ್ವಿ. ಒಂದು 20 ಸೀಟು. ಹೀಗೆಲ್ಲ ಕೆಲ್ಸಕ್ಕೆ ಬರ್ತಿದ್ರಲ್ಲ ತೆವಡೆಗೆಲ್ಲ, ಅವ್ರಿಗೆಲ್ಲ ನಾವು ಪಾಯಸದ ಊಟನೇ ಜಾಸ್ತಿ ಮಾಡ್ತಿದ್ದೆವು. ಆಮೇಲೆ ಕೋಳಿ ಈಗೆಲ್ಲ ಚಿಕನ್ ಎಲ್ಲ ಮಾಡ್ತಿದ್ರು, ಕೋಳಿ ಸಾಂಬಾರೆಲ್ಲ. ಪಾಯಸ ಅಂದರೆ ನಮ್ಗೆ ಹಬ್ಬದ ಥರ ಆಗ್ಬಿಡೋದು ಆವಾಗ ಜಾಸ್ತಿ. ಯಾವಾಗಲೂ ಒಂದು ಸಲ ಮಾಡೋದು ಪಾಯಸ ಭಾರಿ ಇಷ್ಟ ಆಗ್ತಿತ್ತು. ನೋಡಿ ಹೀಗೆ ಕದ್ರಕೋಬೇಕು ಚೆನ್ನಾಗಿ. ನಾವೇನು ಇದಕ್ಕೇನು ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಏನು ಹಾಕೋದಿಲ್ಲ ಇದಕ್ಕೆ. ಹಾಲು ಕೀರಾದರೆ ಅದಕ್ಕೆ ಹಾಕ್ತೀವಿ, ಇದಕ್ಕೆಲ್ಲ ಜಾಸ್ತಿ ಹಾಕೋದಿಲ್ಲ. ನೀವು ಬೇಕಿದ್ರೆ ಹಾಕೊಳ್ಳಿ. ಅದಕ್ಕೆ ಚೆನ್ನಾಗಿ ಬೇಯಬೇಕು ಕಾಯಿ ನೀರು. ಅಕ್ಕಿ ಯಾವಾಗಲೂ ಹುರ್ಕೊಂಡೇ ಹಾಕೋಬೇಕು. ಹಸಿ ಅಕ್ಕಿ ಕೂಡ ಹಾಕ್ತಾರೆ. ಅಕ್ಕಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಹಾಗಾಗಿ ಅಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೋಬೇಕು, ಅದ್ರ ಟೇಸ್ಟಿನೇ ಬೇರೆ ಇರ್ತದೆ. ಇದು ನಾವು ಹಳ್ಳೀಲಿ ಜಾಸ್ತಿ, ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂಗೆ ಮಾಡೋದು. ನಾವು ಮನೆಯಲ್ಲಿ ಆದರೆ ಇದೇ ಥರ ನಾವು ಮಾಡೋದು ಜಾಸ್ತಿ. ಆಮೇಲೆ ಕಾಯಿ ತುರಿಯ ಮೇಲಕ್ಕೆ ಏನು ಕುದಿಸೋದಂದರೆ ತಿನ್ನುವಾಗ ಬಾಯಿ ಸಿಗ್ತದೆ ಅಂಥೇಳಿ ಅದು ಕಾಯಿ ತುರಿನ ನಾವು ಹಾಕ್ಕೊಳ್ಳೋದು. ಅದನ್ನು ನಿಮಗೆ ಬೇಕಿದ್ರೆ ಹಾಕೋಬೋದು. ಒಂದು ಚೆನ್ನಾಗಿ ಕುದೀತಾ ಇದೆ, ಇವಾಗ ಕುದೀತಿ ಚೆನ್ನಾಗಿ. ಅಕ್ಕಿದು ಎಲ್ಲ ಚೆನ್ನಾಗಿ ಬೇಯಬೇಕು, ಅದು ಕಾಯಿ ನೀರು. ಇವಾಗ ಚೆನ್ನಾಗಿ ಬೆಂದಿದೆ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿದೆ. ನಮಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಲಾಸ್ಟಲ್ಲಿ ನೋಡಿ, ಇದು ಎರಡನೇ ಲಾಸ್ಟಲ್ಲಿ ಹಾಕ್ತೀನಿ ನಾನು. ಹಾಕಿ ಒಂದು ಕುದಿ ಬೆಂದಮೇಲೆ ನಾನು ಬಂದ್ ಮಾಡ್ತೀನಿ. ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸ್ಟವ್ ಬಂದ್ ಮಾಡ್ತೀನಿ.